ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸೆಪ್ಟೆಂಬರ್ 16th ರೆಡಿಯಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕಾ? ವಿಡಿಯೋ ನೋಡ್ತಾರೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ಹೋಗ್ಬೇಕಿರೋ ಜಾಗ ಇನ್ 1 hour ಇದೆ. ಬ್ಯಾಂಗ್ಳೂರಲ್ಲಿ ಜಸ್ಟ್ 17 ಕಿಲೋಮೀಟರ್ಸ್ಗೆ ನಾವು ನೋಡಿ 1 hour ಹೋಗ್ಬೇಕು. ಈ ಏನು ಟ್ರಾಫಿಕ್ ಇರಲ್ವಲ್ಲ, ಅಲ್ಲೆಲ್ಲ ಲೈಕ್ 17 ಕಿಲೋಮೀಟರ್ಸ್ನ ಒಂದು 20 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು. 20 ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು. ಸೊ ಯಾ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾವು ಬಂದಿರೋದು ಗರುಡ ಮಾಲ್ಗೆ. ವೀಕ್ ಡೇಸ್ ಆಗ ಫುಲ್ ಖಾಲಿ ಹೊಡಿತಾ ಇದೆ. ಆ್ಯಂಡ್ ನಾವು ಬಂದಿರೋದು ಏನು 1 ಗಂಟೆ ಆಗ್ತಾ ಬಂತು ಟೈಮು. ಗರುಡ ಮಾಲಿಗೆ ಬಂದಿರೋದು. ಸೊ ಇಲ್ಲೊಂದು ಗಿಫ್ಟ್ ಇದೆ ನನಗೆ, ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ನಮಗೆ ಬೇರೆ ಪ್ಲ್ಯಾನ್ಸ್ ಇತ್ತು, ಬಟ್ ಅದು ಕ್ಯಾನ್ಸಲ್ ಆಗಿದ್ದರಿಂದ ವಿ ಜಸ್ಟ್ ಚೋಸ್ ಎಲ್ಲಾದರೂ ಮಾಲ್ಗೆ ಹೋಗಿ ಬರೋಣ ಅಂತ. ಓಕೆ ಬನ್ನಿ, ಏನು ಗಿಫ್ಟ್ ತೊಗೋತೀನಿ ಅಂತ ನೋಡ್ತಾ ಇರಿ, ಓಕೆನಾ? ಆ್ಯಕ್ಚುಲಿ ವಾಚ್ ತಗೊಳ್ಳೋದಕ್ಕಂತ ಬಂದಿದ್ದು ನಾವು. ನೋಡ್ತಾ ಇದ್ದೀವಿ, ಎಲ್ಲ ಬ್ರ್ಯಾಂಡೆಡ್ ವಾಚ್ ಇದೆ ಇಲ್ಲಿ. ನಾನು ಟೈಟನ್ ಕಂಪನಿಲಿ ತೊಗೊಂಡಿದ್ದೇನೆ ವಾಚ್. ಫಸ್ಟ್ ಬ್ರ್ಯಾಂಡೆಡ್ ವಾಚ್ ಅಂದರೆ ಫಾಸ್ಟ್ ಆಗಿದೆ, ಬಟ್ ಫುಲ್ ಕ್ಲಾಸ್ ಆಗಿದೆ ಇದು. ಇಷ್ಟ ಆಯಿತು ನನಗೆ. ಇಲ್ಲಿರೋ ವಾಚಲ್ಲೆಲ್ಲ ಇದು ಇಷ್ಟ ಆಯಿತು. ಸೊ ಮಾತಾಡ್ತಾ ಇದ್ದಾರೆ, ನೋಡೋಣ ತಗೋತೀನೋ ಇಲ್ವೋ ಅಂತ. ಐ ಟುಕ್ ದ ವಾಚ್. ನಾನು ನಿಮಗೆ ಅವಾಗಲೇ ತೋರಿಸಿದ್ನಲ್ವ, ಅದೇ ವಾಚ್. ಬಿಲ್ ಮಾಡಿಸೋದಕ್ಕೆ ಬಂದಿದ್ದೀವಿ. ವಾಚ್ ಹಾಕ್ಕೊಬಿಟ್ಟಿದ್ದೀನಿ. ಖಾಲಿ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗೋದು ಇವಾಗ. ಶಾಪಿಂಗ್ ಮುಗೀತು. ಇವಾಗ ಗ್ಲಾಸಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಎಲ್ಲ ಇದೆ ನೋಡಿ ಇಲ್ಲಿ. ಫೇಸಸ್ ಕೆನಡಾ ಇದೆ. ಸೊ ಬನ್ನಿ, ಸ್ಟ್ರೋಪ್ ಕ್ರೀಮ್ ಎಷ್ಟು ವೈರಲ್ ಆಗ್ತಿದೆ ಅಂತ ಗೊತ್ತು, ನೋಡೋಣ. ಅದನ್ನು ಸುಮ್ಮನೆ ಎತ್ಕೊಂಡು ತಿರ್ಗಾಡ್ಬೇಕಲ್ವ, ಅದಕ್ಕೆ ಅಲ್ಲಿ ಇಟ್ಬಿಡೋಣ ಅಂತ. ಆ್ಯಂಡ್ ಫೇಸಸ್ ಕೆನಡಾದ ಸ್ಟ್ರೋಪ್ ಕ್ರೀಮ್ ತೊಗೊಂಡೆ, ತುಂಬ ವೈರಲ್ ಆಗ್ತಿತ್ತು. ಸೊ ಹಾಗಾಗಿ ತೊಗೊಂಡೆ, ಯೂಸ್ ಮಾಡೋಣ. ಈ ಮಾಲಲ್ಲಿ 6 ಫ್ಲೋರ್ಸ್ ಇದೆ. ಸೊ ಫಸ್ಟ್ ಫ್ಲೋರಲ್ಲಿ ನಾವು ಶಾಪಿಂಗ್ ಮುಗಿಸ್ಬಿಟ್ವಿ. ಇವಾಗ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರಲ್ಲಿ ಶಾಪಿಂಗ್ ಮುಗಿಸಿ ಫಸ್ಟ್ ಫ್ಲೋರಲ್ಲಿ ಸುತ್ತಾಡ್ತಾ ಇದ್ದೀವಿ. ಆ್ಯಂಡ್ ಮಾಲಿಗೆ ಬಂದಾಗ ನೋಡಿ, ಈ ಥರ ಖಾಲಿ ಇದ್ದರೆ ಆರಾಮಾಗಿ ಸುತ್ತಾಡ್ಬೋದು ಅನಿಸುತ್ತೆ ಅಲ್ವಾ? ಬ್ಯೂಟಿಫುಲ್ ಆಗಿದೆ ಈ ಶಾಪ್, ಅಂದರೆ ಸಖತ್ತಾಗಿದೆ ನೋಡಿ, ಬ್ಯೂಟಿಫುಲ್. ದ ಬಾಂಬೆ ಸ್ಟೋರ್ ಅಂತ. ಗೈಸ್ ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಸಖತ್ತಾಗಿದೆ. ನಾವು ಕಾರಲ್ಲಿ ಇಡೋದಕ್ಕೆ ಗಣೇಶ ನೋಡ್ತಾ ಇದ್ದೀವಿ. ದಿಸ್ ಇಸ್ ಟು ಕ್ಯೂಟ್. ಗಣೇಶನ ಎತ್ತಾಕೊಂಡು ಬಂದ್ವಿ ಅಂದರೆ ಆಮೇಲೆ ತಪ್ಪು ತಿಳ್ಕೊಬೇಡಿ. ಎತ್ತಾಕೊಂಡು ಬಂದ್ವಿ ಅಂದರೆ ಆಮೇಲೆ ತಪ್ಪು ತಿಳ್ಕೊಬಿಡ್ತಾರೆ, ಎತ್ತಾಕೊಂಡು ಕಳ್ತನ ಮಾಡ್ಕೊಂಡು ಬಂದ್ಬಿಟ್ವಿ ಅಂತ. ನಿಮಗೆ ನಾನು ಆವಾಗಲೇ ಹೇಳಿದ್ನಲ್ವಾ, ಗರುಡ ಮಾಲಲ್ಲಿ 6 ಫ್ಲೋರ್ ಇದೆ. ಸೊ ನಾವೀಗ 3rd ಫ್ಲೋರಲ್ಲಿ ಇದ್ದೀವಿ. ಸ್ವಲ್ಪ ಸುಸ್ತಾಯಿತು, ಅದಕ್ಕೆ ಶಿವಸಾಗರಲ್ಲಿ ಚೋಲೆ ಭಟೂರೆ ತಿನ್ನೋಣ ಅಂತ ಬಂದಿದ್ದೀನಿ. ಯು ನೋ ವಾಟ್, ಚೋಲೆ ಭಟೂರೆ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಚೋಲೆ ಭಟೂರೆ ಐ ಹ್ಯಾವ್ ನಾಟ್ ಟ್ರೈಡ್. ನಾವು ಪಾವ್ ಭಾಜಿ ಆ್ಯಂಡ್ ಚೋಲೆ ಭಟೂರೆ ಆರ್ಡರ್ ಮಾಡಿದ್ದೀವಿ. ಸದ್ಯಕ್ಕೆ ಇದು ಬಂದಿದೆ, ತಿನ್ನಿ ಸರ್. ಗರುಡ ಮಾಲಲ್ಲಿ ಸ್ಕೈ ಜಂಪರ್ ನೋಡಿ ಇದೆ. ಬಟ್ ಏನು ಗೊತ್ತಾ, ಈ ಜಾಗಕ್ಕೆ ಬಂದರೆ ತುಂಬ ಜನ ಬರಬೇಕು. ಅಂದರೆ ಫ್ರೆಂಡ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರೇ ಬಂದರೆ ಬನ್ನಿ ಹೋಗೋಣ. ಮಕ್ಳಿಗೆ ಚೆನ್ನಾಗಿರುತ್ತಲ್ಲ. ಆ್ಯಕ್ಚುಲಿ ದೊಡ್ಡವರು ಆಡ್ಬೋದು, ಬಟ್
ಒಬ್ಬೊಬ್ಬರೇ ಇದ್ರೆ ಓಕೆ. ಗರ್ಡಾ ಮಾಲಲ್ಲಿ 6th ಫ್ಲೋರಲ್ಲಿ ಇದೆ ಇದು, ಓಕೆನಾ? ಫುಲ್ಲು ಪುಷ್, ಕನ್ಫ್ಯೂಸ್. ಸ್ಕೈ ಜಂಪರ್. ಗರ್ಡಾ ಮಾಲ್ 6th ಫ್ಲೋರಿಂದ ಹೇಗೆ ಕಾಣುತ್ತೆ? ಹೀಗೆ ಕಾಣುತ್ತೆ. ಕೆಳಗೆ ಹೋಗೋದು ಹೆಂಗೆ? ಇಲ್ಲಿ ಬರೀ ಹತ್ತೋದಕ್ಕಷ್ಟೇ ಅಷ್ಟು. ನೀವು ನೋಡಿರ್ತೀರಲ್ಲ ಮಸಾಜ್, ಎಷ್ಟೋ ಮಾಲ್ಸಲ್ಲಿ ಅಂದ್ಕೊಂಡಿದ್ವಿ ನಾವು ಲೈಕ್ ಓಕೆ ಟ್ರೈ ಮಾಡೋಣ ಅಂತ, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಇನ್ನೂ ಫಿಕ್ಸ್ ಆಗಿಲ್ಲ, ನೋಡೋಣ. ಮಸಾಜ್ ಮಾಡೋರು ಲಂಚಿಗೆ ಹೋಗಿದಾರಂತೆ. ಸೊ ಇವತ್ತು ಕೂಡ ನಾವು ಟ್ರೈ ಮಾಡೋದಕ್ಕಾಗಲಿಲ್ಲ, ಗೊತ್ತಿಲ್ಲ. ಅದಕ್ಕೂ ಟೈಮ್ ಬರಬೇಕಲ್ಲ, ಎಲ್ಲದಕ್ಕೂ ಟೈಮ್ ಬಂದಾಗ ಟ್ರೈ ಮಾಡ್ತೀವಿ. ಬಟ್ ಇವತ್ತು ಧೈರ್ಯ ಮಾಡಿದ್ರು, ನಾನು ಧೈರ್ಯ ಮಾಡಿದ್ದೆ ಟ್ರೈ ಮಾಡೋದಕ್ಕೆ. ಓಕೆ, ಲಾಸ್ಟ್ ಆ್ಯಂಡ್ ಫೈನಲ್ ಶಾಪ್ ಇವತ್ತು ನಾವು ಹೋಗೋದು. ಲೆನ್ಸ್ ಕಾರ್ಟ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ನೆನ್ನೆಲ್ಲ ಮೊನ್ನೆ ಹೋಗಿದ್ವಿ, ಬಟ್ ವಿ ಡಿಡ್ಂಟ್ ಬೈ. ಇವತ್ತು ನೋಡೋಣ. ದಿಸ್ ಇಸ್ ಗುಡ್. ಮಾಲಿಂದ ಈಗ ಮನೆಗೆ ಬಂದ್ವಿ. ಈಗ ಮತ್ತೆ ರೆಡಿಯಾಗಿ ನಾನು ನಮ್ಮ ಅಮ್ಮ ಮನೆ ಹತ್ರ ಹೋಗಬೇಕು. ಬಿಕಾಸ್ ಇವತ್ತು ನೈಟ್ ನಾವು ಫ್ಯಾಮಿಲಿ ಒಟ್ಟಿಗೆ ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ. ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇದೇ ಔಟ್ಫಿಟ್ಟಲ್ಲಿ ಹೋಗೋದಾ ಅಥವಾ ಚೇಂಜ್ ಮಾಡೋದಾ ಅಂತ. ಹೇಗಿದ್ದರೂ ರೆಡಿ ಆಗಬೇಕು. ಓಕೆ, ನೋಡೋಣ. ಆ್ಯಂಡ್ ನಾನು ನಿಮ್ಮೆಲ್ಲರಿಗೂ ನಮ್ಮಮ್ಮ ಮನೇಲಿ ಸಿಗ್ತೀನಿ, ಓಕೆನಾ? ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ನಾನು ಯಾವುದೇ ರೀತಿಯಾದಂತಹ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡಿರಲಿಲ್ಲ. ಬಟ್ ಇವಾಗ ಏನೋ ಫೇಸಸ್ ಕೆನಡಾ ಸ್ಟ್ರೋಪ್ ಕ್ರೀಮ್ ತಂದಿರಲ್ಲ, ಸೊ ಐ ಹ್ಯಾವ್ ಯೂಸ್ಡ್ ಇಟ್. ಏನಾದರೂ ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಓಕೆ, ಬನ್ನಿ ಹೋಗುವ. ನಾವು ಬೆಳಗ್ಗೆ ಗಣೇಶ ತಗೊಂಡ್ವಲ್ಲ, ಸೊ ಅದನ್ನ ಇವಾಗ ಫಿಕ್ಸ್ ಮಾಡ್ತಾ ಇದ್ದೀವಿ. ಫಿಕ್ಸ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ನೋಡೋಣ. ನೋಡಿ, ಇದು ಈ ಥರ ಕಾಣ್ತಾ ಇದೆ. ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜೈ ಗಣೇಶ. ನಿಮ್ಗೆ ಇಷ್ಟ ಆಯ್ತಾ? ಬೆಕ್ಕು, ಕ್ಯಾಟ್. ನನ್ನ ಪ್ರೀತಿಯ ತಂಗಿ, ಒಳ್ಳೆಯ ಸ್ನೇಹಿತೆ ಅನುಷಾ ಅಲಿಯಾಸ್ ಅನೂರವರಿಗೆ ಹುಟ್ಟುಹಬ್ಬದ ಸಿಕ್ಕಾಪಟ್ಟೆ ಶುಭಾಶಯಗಳು. ನನ್ನ ನಿನ್ನ ಅಣ್ಣ ತಂಗಿ ಬಾಂಧವ್ಯ ಮೊದಲಿನಿಂದಲೂ ತುಂಬಾ ಪ್ರೀತಿಯಿಂದ, ಮುಗ್ಧತೆಯಿಂದ ಮತ್ತೆ ತುಂಬಾ ಮೆಚೂರ್ಡಿಂದ ಕೂಡಿದೆ. ನನಗೆ
ನೀನು ಮೊದಲು ನೆನಪಾಗುವುದು ನಾವು ಬೋರಮಾಕನಹಳ್ಳಿ ಇದ್ವಲ್ಲ, ಅಲ್ಲಿ ನೀನು ನಮ್ಮ ಮನೆಗೆ ಬರ್ತಿದ್ದೆ. ಸಾಯಂಕಾಲ ನಾವು ನಿನ್ನ ಆಟ ಆಡಿಸ್ತಿದ್ವಿ, ಕರ್ಕೊಂಡು ಬರ್ತಿದ್ವಿ. ನೀನಂತೂ ತುಂಬ ಮುದ್ದಾಗಿ ಗುಂಡಾಗಿದ್ದೆ. ಈಗಲೂ ತುಂಬ ಮುದ್ದಾಗಿದೆಯಾ ಬಿಡು. ಆವಾಗ ನಾನು ನಿನಗೆ ಅಕ್ಷರ ಹೇಳ್ಕೊಡ್ತಿದ್ದೆ, ನೀನು ಹೇಳ್ತಿದ್ದೆ. ಇದರಲ್ಲಿ ಒಂದು ತಮಾಷೆ ವಿಚಾರ ಇದೆ. ನಾನು ನಿನಗೆ 1 2 3 4 ಹಿಂದಿಯಲ್ಲಿ ಹೇಳ್ಕೊಡ್ತಿದ್ದೆ, ನೀನು ಎಲ್ಲ ಸರಿಯಾಗಿ ಹೇಳ್ತಿದ್ದೆ. ಆದರೆ 8 ಹೇಳುವಾಗ ಆಟ ಎನ್ನುವ ಬದಲು ಇಟ್ ಎಂದು ಹೇಳ್ತಿದ್ದೆ. ನನಗೆ ತುಂಬ ನಗು ಬರಿಸ್ತಿತ್ತು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ. ಆವಾಗ ಸ್ವಲ್ಪ ಕನೆಕ್ಟ್. ಅದು ಇವಾಗ್ಲೂ ಹೇಳ್ತಾರೆ, ಅದು ನಾವು ದೊಡ್ಡವರಾದ್ಮೇಲೆ ನೀನು ಹುಟ್ಟಿದ ಹಬ್ಬಕ್ಕೆ ಬರೋದು, ನಿನಗೇನಾದ್ರು ಸರ್ಪ್ರೈಸ್ ಕೊಡೋದು ತುಂಬ ಖುಷಿ ಆಗ್ತಿತ್ತು. ನಾವಿಬ್ರು ತುಂಬ ಮಾತಾಡ್ತಿದ್ವಿ. ನೀನು ಸ್ಕೂಲಲ್ಲಿ ಇದ್ದಾಗಿಂದಲೂ ಓದಿನ ವಿಚಾರದಲ್ಲಿ ತುಂಬ ಮುಂದೆ ಇದ್ದೆ. ನನಗೆ ತುಂಬ ಇಷ್ಟ ಇತ್ತು ನಿನಗೆ ಡಾಕ್ಟರ್ ಆಗಿ ನೋಡಲು. PUC ಸಮಯದಲ್ಲಿ ಲಾಕ್ಡೌನ್ ಆಯಿತು. ಆಗ ನಾನು, ನೀನು, ರುಚಿತಾ, ಮಧು, ನಾಗರಾಜ್ ಕಳೆದ ಸಮಯದ ತುಂಬ ಅವಿಸ್ಮರಣೀಯ ದಿನಗಳ ಬಗ್ಗೆ. ಬೆಳಗ್ಗೆ ಹೇಳೋದು, ಏನಾದರೂ ರುಚಿಯಾಗಿ ತಿಂಡಿ ಮಾಡಿ ತಿನ್ನೋದು, ಆಟ, ಸಂಗೀತ, ನೃತ್ಯ ಮಾಡೋದು ಈಗಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ನಾವು ಜೀವನದ ಬಗ್ಗೆ ತುಂಬ ಮಾತಾಡ್ತಿದ್ವಿ. ನಿಜವಾದ ಪ್ರೀತಿಗೆ ಸೋಲಿಲ್ಲ ಅಂತ. ನಿನ್ನ ವಿಚಾರದಲ್ಲಿ ಅದು ಸತ್ಯ ಆಯಿತು. ನಿನ್ನಲ್ಲಿರುವ ಆ ಸಹನೆ ಮತ್ತು ತಾಳ್ಮೆ ತುಂಬ ಇಷ್ಟ. ಈಗ ನೀನು ಮತ್ತೆ ನಾಗರಾಜ್ ಸುಖವಾಗಿ ಸಂಸಾರ ನಡೆಸ್ತಾ ಇದ್ದೀರಾ. ಟಚ್ ವುಡ್. ದೇವರ ದಯೆ ಮತ್ತು ಆಶೀರ್ವಾದದಿಂದ ಈಗ ಹೀಗೆ 100 ಕಾಲ ಸುಖ, ಸಂತೋಷ, ನೆಮ್ಮದಿಯಿಂದ ಬಾಳ್ವೆ ಮಾಡಿ. ನನಗೆ ನಿನ್ನ ಅಣ್ಣನಾಗಿ ತುಂಬ ಖುಷಿ ವಿಚಾರ ಇನ್ನೊಂದಿದೆ. ಅದೇ ನಿನ್ನ ಸ್ವಂತಿಕೆಯಿಂದ ಏನಾದರೂ ಮಾಡಬೇಕು ಅಂತ. ನಿನ್ನಲ್ಲಿ ಇರುವ ಆ ಛಲ ಮತ್ತು ಶ್ರದ್ಧೆ, ನಿನಗೆ ಈಗ ಸಿಕ್ಕಿರುವ ಕೆಲಸದ ಮೇಲೆ ನನಗೆ ಖುಷಿ ಇದೆ. ಆದರೆ ಅನಿಸಿತ್ತು ಯು ಡಿಸರ್ವ್ ಮೋರ್, ಯು ಡಿಸರ್ವ್ ಬೆಸ್ಟ್ ಅಂತ. ಬಟ್ ನನಗೆ ವಿಶ್ವಾಸ ಮತ್ತು ನಂಬಿಕೆ ಇದೆ, ನಿನಗೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ. ಇನ್ನು ನನ್ನ ಅಳಿಯನ ವಿಚಾರಕ್ಕೆ ಬರ್ತೀನಿ. ಐ ನೋ ದಿಸ್ ಈಸ್ ಯುವರ್ ಪರ್ಸ್ನಲ್ ಅಂತ ಅಂದಮೇಲೆ ಅಳಿಯ ಅಂದರೆ ಯಾರು ಅಂತ ಗೊತ್ತಾಯ್ತಾ? ಅದೇ ನಿನ್ನ ಮಗು. ನನಗೆ ನಿಮ್ಮ ಮಗುವನ್ನು ಆಟ ಆಡಿಸ್ಬೇಕು, ಜೊತೆಯಲ್ಲಿ ಹೆಗಲ ಮೇಲೆ ಕೂರಿಸ್ಕೊಂಡು ಊರು ಸುತ್ತಿಸ್ಬೇಕು, ಕೂಸುಮರಿ ಆಡಿಸ್ಬೇಕು. ಆ ಮಗುನ ಪ್ರೀತಿಯಿಂದ ಮುದ್ದಾಗಿ ನನ್ನ ಮಾಮ ಅಂತ ಕರೆಯೋದನ್ನ ಕೇಳಿಸ್ಕೋಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ನಿನಗೆ ಏನು ಖುಷಿ ಅನಿಸುತ್ತೋ ಅದ್ರ ಬಗ್ಗೆ ಕೆಲಸ ಮಾಡು. ನನಗೆ ಗೊತ್ತಿರೋ ಮಟ್ಟಿಗೆ ನಿನಗೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಮತ್ತು ಆ್ಯಕ್ಟ್ರೆಸ್ ಆಗೋ ಬಗ್ಗೆ ಒಲವಿದೆ. ಸೊ ಅದಕ್ಕೆ ತುಂಬ ಶ್ರಮದ ಅವಶ್ಯಕತೆ ಇದೆ. ಆ ಶ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಮಾಡು, ನಿನಗೆ ಒಳ್ಳೆಯದಾಗಲಿ. ಇವಾಗಂತೂ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ಗಳ ದರ್ಬಾರು ತುಸು ಜೋರಾಗಿದೆ. ಮಾಡು, ಒಳ್ಳೆಯದಾಗಲಿ. ಮತ್ತು ಜೋಪಾನ, ನನಗೆ ನಿನ್ನಲ್ಲಿರುವ ಆ ಮೆಚ್ಯೂರಿಟಿ ತುಂಬ ಇಷ್ಟ. ನಿನ್ನಿಂದ ಅದನ್ನು ಕಲ್ತಿದ್ದೀನಿ. ಹಾಗೆಯೇ ಇರೋ. ಒಳ್ಳೆಯದಾಗಲಿ ನಿನ್ನ ಬಾಳೆಲ್ಲ, ಒಳ್ಳೆಯದಾಗಲಿ ನಿನ್ನ ಬದುಕೆಲ್ಲ, ನಿನ್ನ ಕನಸು ನನಸಾಗಲಿ ಎಂದು ಆ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಮಗದೊಮ್ಮೆ ಹ್ಯಾಪಿ ಬರ್ಡೇ ಟು ಮೈ ಡಿಯರೆಸ್ಟ್ ಲವ್ಲಿ ಸಿಸ್ಟರ್ ಅನುಷಾ ಅಲಿಯಾಸ್ ಅನು. Wishing you love and light always. May Lord Krishna bless with all the love and happiness. God bless you, Ma. Keep shining, keep rocking. Shubho Agli. With love, yours, Manu. Anna, love you. Happy birthday. Anu second birthday. Happy birthday to you. Happy birthday to you. Happy birthday to you. Anusu. Happy birthday to you. Ansu होता है. Anusu. हमारा दादा उल्टा बोला था सर. इधर हम लेके. Happy birthday. तुझे कलर नाम है. Happy birthday. Thank you. YouTube को कंटेंट नहीं खाता वहाँ.
इधर इधर ಬಿಗ್ಗೆಸ್ಟ್ మన ಮಾಮನೆ అందరికీ ನಮ್ಮ ಒಳಗೆ ಏನಿದೆಯೋ ಗೊತ್ತಿಲ್ಲ, ಬಟ್ ಇಷ್ಟು ದೊಡ್ಡ ಗಿಫ್ಟ್ ಫಾರ್ ದ ಫಸ್ಟ್ ಟೈಮ್ ನಾನು ರಿಸೀವ್ ಮಾಡ್ತೇನೆ. ಮದ್ವೆಲಿ ಬಿಟ್ರೆ ಹ್ಯಾಪಿ ಬರ್ತ್ಡೇ ತಂಗಿಗೆ. ನನ್ನ ಕಡೆಯಿಂದ ಮತ್ತೆ ರುಚಿತಾ ಕಡೆಯಿಂದ ಇದು ಟು ಮೈ ಡಿಯರ್ ಸಿಸ್ಟರ್ ಅನುಷಾ. ಅದೇನದು ಮೂನ್ ಅಂಡ್ ರುಚಿತಾ. ವೆರಿ ಗುಡ್. ನಾನು ಮನು ಮೂನ್ ಅದೇ ಗೊತ್ತಾಯ್ತು. ಏನಂತ ಗೆಸ್ಟ್ ಮಾಡಿ ಫಸ್ಟ್. ನಂಗೆ ಈ ಸಲ ಗಿಫ್ಟ್ಸ್ ಯಾವ್ದು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲಪ್ಪ. ಏನು ಏನು ಆಗಲ್ಲ, ಅದಕ್ಕೆ ಕುತ್ಕೊಂತ ಇದ್ದೀನಿ. ಎನಿ ಕ್ಲೂಸ್? ಎನಿ ಕ್ಲೂ? ನಂಗೆ ಗೊತ್ತಿಲ್ಲ. ಗಿಫ್ಟ್ ಕೊಟ್ಟಿರೋ ನಾವು ಗಿಫ್ಟ್ ಮಾಡಬೇಕು. ಯಾವ್ದು ಒಂದು ಕ್ಲೂ ಕೊಟ್ರೆ ಹೇಳ್ತೇನೆ. ये सखत रजे हमने डाला है व्हाइट कलर उसे वो कलर उठाक दिसता है वो सखत एक मत यार ये यू नो बेस्ट पार्ट बर्थडेस में तो बर्थडेस में बेस्ट पार्ट गिफ्ट. आई नो यू लव दैट. डरोगा म्हणजे क्या सोचे डरोगा म्हणजे Oh. Let the peace be yours. क्या दिन को मालूम है मैं मुझे ಕಾಸ್ಟ್ಲಿ ಗಿಫ್ಟ್ ಇರೋದ್ರಿಂದ ಟೆನ್ಷನ್ ಆಗುತ್ತೆ. ಈ ವರ್ಷದ ನನ್ನ ಬರ್ಡೇ ಇಲ್ಲಿಗೆ ಮುಗೀತು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರು ಎಲ್ಲರೂ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಯರ್ ಬೇಗ ಬರಲಿ, ನೆಕ್ಸ್ಟ್ ವರ್ಷ ಓಡೋಡ್ ಬರಲಿ. ಆ್ಯಂಡ್ ಯಾ ದಿಸ್ ವಾಸ್ ವೆರಿ ಬ್ಯೂಟಿಫುಲ್ ಗುಡ್. ಏನೇನು ಒಳ್ಳೆ ಪದಗಳಿದೆ ಅದೆಲ್ಲ ಒಳ್ಳೆ ಪದಗಳನ್ನ ಸೇರಿಸಿ ಈ ಒಂದು ಬರ್ಡೇನ ನಾನು ಡಿಸ್ಕ್ರೈಬ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರು, ಗಿಫ್ಟ್ಸ್ ಕೊಟ್ಟರು, ಕೇಕ್ ಕಟ್ ಮಾಡಿಸಿದ್ರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಓಕೆ.